ಮುಲ್ತಾನಿ ಮಿಟ್ಟಿ ನಿಮಗೆ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಸಿಗುತ್ತೆ. ಆರೆಂಜ್ ಫ್ಲೇವರ್ ಅಥವಾ ಪಪ್ಪಾಯ ಇದೆರಡರಲ್ಲಿ ಒಂದು ತಗೊಳ್ಳಿ. ನೀವು ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ, ಆ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ಕೆಲವೊಂದಿಷ್ಟು ಸ್ಟೋರ್ಗಳಲ್ಲಿ. ಕಸ್ತೂರಿ ಅರಿಶಿನ ಬೆಸ್ಟ್. ಸ್ಕಿನ್ ಅಲ್ಲಿ ಇರುವಂತಹ ವೈಟ್ ಹೆಡ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗುತ್ತೆ. ಮೊದಲನೇದಾಗಿ ಚೆನ್ನಾಗಿ ನೀರು ಕುಡೀರಿ, ಮತ್ತೆ ನಿಮ್ಮ ಸ್ಕಿನ್ನ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಒಂದಿನಕ್ಕೆ ಇಷ್ಟು ಲೀಟ್ರ್ ನೀರು ಅಂತ ಇರುತ್ತೆ, ಅಟ್ಲೀಸ್ಟ್ ಒಂದು 2 ರಿಂದ 3 ಲೀಟರ್ ಆದರೂ ಒಂದು ದಿನ ಪೂರ್ತಿ ಕಂಪ್ಲೀಟಾಗಿ ನೀವು ಕುಡಿದ್ರೆ ಅದು ಗುಡ್ ಅಂತ ಹೇಳ್ತೀನಿ. ನೀವು ಆಚೆಯಲ್ಲೂ ಬರೋಕ್ಕಾಗಲ್ಲ, ಆಚೆಯಲ್ಲೂ ಯಾವ ಫಂಕ್ಷನೂ ಅಟೆಂಡ್ ಮಾಡಲ್ಲ, ನಿಮಗೆ ಸಖತ್ ಕಿರಿಕಿರಿ ಅನ್ನಿಸ್ತಿರುತ್ತೆ. ನಿಮ್ಮದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ, ಆಯಿಲಿನೆಸ್ ಕಂಪ್ಲೀಟಾಗಿ ಕಂಟ್ರೋಲಿಗೆ ಸಿಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಆಯಿಲಿ ಸ್ಕಿನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಹುಡುಗರು ಹಾಗೆ ಹುಡುಗಿರು ಇಬ್ಬರು ಕೂಡ ಮಾಡಬಹುದು. ಈ ಒಂದು ಟಿಪ್ಸ್ನ 2 ಟಿಪ್ನ ನಾನು ಇದರಲ್ಲಿ ಹೇಳ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ವಾರಕ್ಕೆ 1 ಬಾರಿ ಮಾಡ್ತಾ ಬಂದರೆ ಸಾಕು. ಸಿಕ್ಕಾಪಟ್ಟೆ ಆಯಿಲಿ ಇದೆ, ಆಯಿಲಿ ಕಂಟ್ರೋಲೇ ಆಗ್ತಿಲ್ಲ ಅಂತ ಅನ್ನೋರು ನೀವು ಇದನ್ನು ಪ್ರತಿದಿನ ಮಾಡಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ಈ ಟಿಪ್ನ ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದು ಮುಲ್ತಾನಿ ಮಿಟ್ಟಿ. ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಸಿಗುತ್ತೆ. ಆ ಮುಲ್ತಾನಿ ಮಿಟ್ಟಿ ಪೌಡರಲ್ಲಿ ಒಂದಷ್ಟು ವೆರೈಟೀಸ್ ಫ್ಲೇವರ್ಸ್ ಇದೆ. ನೀವು ಅದರಲ್ಲಿ ಆರೆಂಜ್ ತಗೊಳ್ಳಿ, ಆರೆಂಜ್ ಫ್ಲೇವರ್ ಅಥವಾ ಪಪ್ಪಾಯ ಇದೆರಡರಲ್ಲಿ ಒಂದು ತಗೊಳ್ಳಿ. ನೀವು ಮುಲ್ತಾನಿ ಮಿಟ್ಟಿ ಪೌಡರ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಫಸ್ಟ್ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಕೊಳ್ಳಿ ಮುಖನ. ಅದಾದಮೇಲೆ ಮುಲ್ತಾನಿ ಮಿಟ್ಟಿ ಪೇಸ್ಟ್ ಏನಿದೆ ಕ್ಲೀನಾಗಿ ಫೇಸಿಗೆ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ, ಆ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಕಂಪ್ಲೀಟ್ ಡ್ರೈ ಆಗುತ್ತೆ, ನಿಮಗೆ ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಡ್ರೈ ಆಗುತ್ತೆ. ಆ ಡ್ರೈ ಆದಮೇಲೆ ನೀವು ಕ್ಲೀನಾಗಿ ಮುಖನ ನೀರಲ್ಲಿ ನೆನೆಸ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾ ನಿಧಾನವಾಗಿ ಮುಖದಲ್ಲಿರೋ ಪೇಸ್ಟನ್ನೆಲ್ಲ ತೆಗೆದ್ರೆ ಸಾಕು. ನಿಮ್ಮ ಮುಖದಲ್ಲಿರುವಂತಹ ಆಯಿಲಿನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೆಕೆಂಡ್ ಒನ್ ಟಿಪ್ ಬಂದು ಎಗ್ ವೈಟ್. ನೀವು ಎಗ್ ವೈಟಿಗೆ ಸ್ವಲ್ಪ ಹಳದಿನ ಮಿಕ್ಸ್ ಮಾಡಿ. ಮೊಟ್ಟೆ ಒಡೆದಾಗ ಎಗ್ ವೈಟ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಹಳದಿ, ಅರಿಶಿನ ಪುಡಿ, ಅಡುಗೆ ಅರಿಶಿನಾದರೂ ಆಗಿರಬಹುದು, ಅಥವಾ ನಿಮಗೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ಕೆಲವೊಂದಿಷ್ಟು ಸ್ಟೋರ್ಗಳಲ್ಲಿ. ಕಸ್ತೂರಿ ಅರಿಶಿನ ಬೆಸ್ಟ್. ಕಸ್ತೂರಿ ಅರಿಶಿನ ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನೀವು ಮನೇಲಿರುವಂತಹ ಅರಿಶಿನ ಪುಡಿನ ನೀವು ಬಳಸಬಹುದು. ನೀವು ಎಗ್ ವೈಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆದಮೇಲೆ ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ. ಅದಾದ ನಂತರ ಈ ಅರಿಶಿನ ಪುಡಿ ಹಾಗೆ ಎಗ್ ವೈಟ್ ಏನಿದೆ ಇದನ್ನು ಮಿಕ್ಸ್ ಮಾಡಿರೋವಂಥದ್ದನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡಿ. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತಂದರೆ ನಿಮಗೆ ಆಯಿಲಿನೆಸ್ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ, ನಿಮ್ಮ ಮುಖದಲ್ಲಿ ಕಂಪ್ಲೀಟ್ ಡಸ್ಟ್ ಏನು ಕೂತಿರುತ್ತೆ ಅದು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಸೊ ಎಗ್ ವೈಟ್ ಹಳದಿನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಖದಲ್ಲಿ ಏನಾದ್ರೂ ಆಯಿಲಿನೆಸ್ ಕಂಪ್ಲೀಟಾಗಿ ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನಂಗಿತ್ತು ಅಂತಂದರೆ ಮೊದಲನೇದಾಗಿ ಚೆನ್ನಾಗಿ ನೀರು ಕುಡೀರಿ, ಮತ್ತು ನಿಮ್ಮ ಸ್ಕಿನ್ನ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ತುಂಬ ಜನ ಬೆಳಗ್ಗೆ ಮಾತ್ರ ಆಫೀಸಿಗೆ ಹೋಗುವಾಗ, ಸ್ಕೂಲಿಗೆ ಹೋಗುವಾಗ ಮಾತ್ರ ನೀವು ಸ್ಕಿನ್ನ ವಾಶ್ ಮಾಡೋದಾಗಿರ್ಬಹುದು, ಇದೆಲ್ಲ ಮಾಡ್ತೀರಾ. ಬಟ್ ನೈಟ್ ಆದರೆ ಎಲ್ಲದನ್ನು ನೀವು ಕಂಪ್ಲೀಟಾಗಿ ಮರಿತೀರಾ. ಸೊ ಈ ಒಂದು ಮಿಸ್ಟೇಕ್ನ ನೀವು ಮಾಡಬಾರ್ದು. ಸಂಜೆ ನೀವು ಮನೆಗೆ ಬರ್ತಿದ್ದಂಗೆ ಕ್ಲೀನಾಗಿ ಮುಖ, ನೀವು ಯಾವ ಸೋಪು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದರಲ್ಲಿ ಕ್ಲೀನಾಗಿ ಮುಖನ ತೊಳ್ಕೊಂಡು ಕ್ಲೀನಾಗಿ ಮುಖನ ಒರೆಸ್ಕೊಂಡು ಆನಂತರನೇ ನೀವು ಬೆಡ್ಡಿಗೆ ಹೋಗಬೇಕು. ಈ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ. ನೈಟ್ ಹೊತ್ತು ಮೇಕಪ್ ರಿಮೂವ್ ಮಾಡ್ದಲೇ ಇರೋದಾಗಿರ್ಬಹುದು, ನೈಟ್ ಹೊತ್ತು ಹಾಗೆ ಬಂದು ಮಲಗೋದಾಗಿರಬಹುದು, ಇದೆಲ್ಲದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ನೀರನ್ನು ಕುಡಿಬೇಕು. ನೀವು ಒಂದಿನಕ್ಕೆ ಇಷ್ಟು ಲೀಟ್ರ್ ನೀರು ಅಂತ ಇರುತ್ತೆ, ಅಟ್ಲೀಸ್ಟ್ ಒಂದು 2 ರಿಂದ 3 ಲೀಟರ್ ಆದರೂ ಒಂದು ದಿನ ಪೂರ್ತಿ ಕಂಪ್ಲೀಟಾಗಿ ನೀವು ಕುಡಿದ್ರೆ ಅದು ಗುಡ್ ಅಂತ ಹೇಳ್ತೀನಿ. ಅಷ್ಟು ನೀರು ಕುಡಿದ್ರೆ ಸಾಕು, ನಿಮ್ಮ ಮುಖದ ಮೇಲಿರೋ ಆಯಿಲಿನೆಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ತುಂಬ ಮುಖ್ಯವಾದದ್ದು, ನಿಮ್ಮ ಆಯಿಲಿ ಸ್ಕಿನ್ ಇದೆ ಅಂತಂತಂದರೆ ನೀವು ಜಾಸ್ತಿ ಆಯಿಲಿ ಫುಡ್ಡು, ಈ ಬೋಂಡಾ, ಬಜ್ಜಿ, ಗೋಬಿ ಮಂಚೂರಿ ಸಖತ್ ಎಣ್ಣೆಲ್ಲೇ ಕರೆದಿರ್ತಾರಲ್ವ, ನೀವು ಎಣ್ಣೆಲಿ ಕರೆದಿರೋದು ತಿನ್ನಬಾರ್ದು ಆ ಥರ ಎಲ್ಲ ಏನಿಲ್ಲ. ನೀವು ಮನೆಯಲ್ಲಿ ಒಂದು ಸತಿ ಎಣ್ಣೆ ಹಾಕಿ ಅದರಲ್ಲಿ ಕರೆದು ತಿಂದರೂ ಅದು ಗುಡ್, ಓಕೆ, ಅದೇನು ಬ್ಯಾಡ್ ಅಲ್ಲ. ಸೊ ನೀವು ಹೊರಗಡೆ ತಿನ್ನುವಂಥ ಫುಡ್ಡು ಒಂದೇ ಬಾಣಲಿಯಲ್ಲಿ ಅದೇ ಎಣ್ಣೆನ 100 ಸತಿ ಕರೆದಿರ್ತಾರೆ. ಸೊ ಇಂಥದನ್ನ ನೀವು ತಿನ್ನೋದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಜಾಸ್ತಿ ನೀರು ಕುಡೀರಿ. ಬೆಳಗ್ಗೆ ಎಷ್ಟು ಸ್ಕಿನ್ನಿಗೆ, ಮುಖಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರೋ ಅದೇ ಇಂಪಾರ್ಟೆನ್ಸ್ ನೀವು ರಾತ್ರಿ ಮಲಗುವಾಗಲೂ ಕೂಡ ಕೊಡಬೇಕು. ಅದ್ರ ಜೊತೆಗೆ ಅವಾಗವಾಗ ನಿಮ್ಮ ಪಿಲ್ಲೋ ಕವರ್ನ ನೋಡಬೇಕು. ಆ ಪಿಲ್ಲೋ ಕವರ್ ನೀವು ತಲೆಗೆ ಯಾವತ್ತಾದರೂ ಎಣ್ಣೆ ಹಚ್ಚಿ ಮಲಗಿದ್ರೆ ಆ ಪಿಲ್ಲೋ ಕವರ್ ಮೇಲೆ, ನೆಕ್ಸ್ಟ್ ಡೇ ಮಲಗುವಾಗ ಆ ಎಣ್ಣೆ ಫುಲ್ಲು ನಿಮ್ಮ ಮುಖದ ಮೇಲೆ ಇರುತ್ತೆ. ಸೊ ಇದನ್ನು ಕೂಡ ಬದಲು ಮಾಡ್ಕೋಬೇಕು. ಆಯಿಲಿ ಸ್ಕಿನ್ ಇದ್ದರೆ ಮೇಕಪ್ಪು ಮುಖದ ಮೇಲೆ ಕ್ಲೀನಾಗಿ ನಿಲ್ಲಲ್ಲ, ಜೊತೆಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಪಿಂಪಲ್ಸ್ ಜಾಸ್ತಿ ಆದರೆ ನಿಮಗೆ ಗೊತ್ತು, ನೀವು ಆಚೆಯಲ್ಲೂ ಬರೋಕ್ಕಾಗಲ್ಲ, ಆಚೆಯಲ್ಲೂ ಯಾವ ಫಂಕ್ಷನ್
ಫಂಕ್ಷನನ್ನು ಅಟೆಂಡ್ ಮಾಡಲ್ಲ, ನಿಮಗೆ ಸಖತ್ ಕಿರಿಕಿರಿ ಅನ್ನಿಸ್ತಿರುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಮುಖದ ಮೇಲೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆದರೆ, ಆಯಿಲಿನೆಸ್ ಜಾಸ್ತಿ ಇದ್ದರೆ ಆ ಕಾನ್ಫಿಡೆನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇಷ್ಟು ಚಿಕ್ಕದಾಗಿ ಈ ಟಿಪ್ಗಳನ್ನೆಲ್ಲ ಫಾಲೋ ಮಾಡಿ 100% ನಿಮಗೆ ಆಯಿಲಿನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಎರಡೇ ಟಿಪ್ಸು ನಾನು ಆಗಲೇ ಹೇಳ್ದಂಗೆ, ಒಂದು ಎಗ್ ವೈಟ್, ಅದ್ರ ಜೊತೆಗೆ ಮುಲ್ತಾನಿ ಮಿಟ್ಟಿ, ಇದೆರಡನ್ನ ಯೂಸ್ ಮಾಡಿ ಚೆನ್ನಾಗಿ ನೀರು ಕುಡೀರಿ. ಆಯಿಲಿ ಫುಡ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿ. ಬೆಳಗ್ಗೆ ನಿಮ್ಮ ಸ್ಕಿನ್ನಿಗೆ ಎಷ್ಟು ನೀವು ಪ್ರಾಮುಖ್ಯತೆನ ಕೊಡ್ತೀರೋ, ನೈಟು ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಬನ್ನಿ. 100% ನಿಮ್ಮದು ಕ್ಲಿಯರ್ ಸ್ಕಿನ್, ಆಯಿಲಿ ಫ್ರೀ ಸ್ಕಿನ್, ಹಾಗೆ ಪಿಂಪಲ್ಸ್ ಇಲ್ದಿರುವಂತಹ ಸ್ಕಿನ್, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಜೊತೆಗೆ ನೀವು ಅಕ್ಕಿ ಹಿಟ್ಟನ್ನು ಬಳಸಬಹುದು. ಅವಾಗವಾಗ ನೀವು ಫೇಸ್ ವಾಶ್ ಯಾವಾಗಲೇ ಮಾಡಬೇಕಂದ್ರೂ ಮೊದಲು ಫೇಸ್ ವಾಶ್ ಕ್ಲೀನಾಗಿ ಅಪ್ಲೈ ಮಾಡಿ. ಇಲ್ಲಾಂದರೆ ನೀವು ಯಾವ ಸೋಪನ್ನ ಯೂಸ್ ಮಾಡ್ತೀರೋ ಆ ಸೋಪನ್ನು ಕ್ಲೀನಾಗಿ ಅಪ್ಲೈ ಮಾಡಿ ಆದಮೇಲೆ ಅಕ್ಕಿ ಹಿಟ್ಟು, ನಿಮ್ಮ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನು ಎಲ್ಲ ಕಡೆ ಟ್ಯಾಪ್ ಮಾಡಿಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡಿ. ಇಲ್ಲಾಂದರೆ ದಿನಕ್ಕೆ ನೀವು 1 ಬಾರಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 1 ಸ್ಪೂನ್, ಅಕ್ಕಿ ಹಿಟ್ಟು 1 ಸ್ಪೂನ್ ಅಂದರೆ ಕಡಲೆ ಹಿಟ್ಟು 1 ಸ್ಪೂನು, ಎರಡನ್ನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಸ್ಟು ನೀರಲ್ಲಿ ಮುಖನ ನೆನೆಸ್ಕೊಳ್ಳಿ. ನೀರಲ್ಲಿ ಮುಖನ ಕ್ಲೀನಾಗಿ ನೆನೆಸ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಏನಿದೆ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಟ್ಯಾಪ್ ಮಾಡಿ. ಎರಡು ಮಿಶ್ರಣನ ಚೆಂದ ಸ್ಕ್ರಬ್ ಮಾಡಿ. ಈ ಸ್ಕ್ರಬ್ಬಿಂದ ನಿಮ್ಮ ಸ್ಕಿನ್ ಸಾಫ್ಟ್, ಸ್ಮೂತ್, ಹೆಲ್ದಿಯಾಗಿ ಕಾಣಿಸುತ್ತೆ. ಡೆಡ್ ಸ್ಕಿನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ. ಆಯಿಲಿನೆಸ್ ಕಂಪ್ಲೀಟಾಗಿ ಕಂಟ್ರೋಲಿಗೆ ಸಿಗುತ್ತೆ. ಓಕೆ, ಇದಾಗಿತ್ತು ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ. ನಿಮಗೆ ಯಾವುದಾದ್ರೂ ಟಿಪ್ಸ್ ಬೇಕು, ಈ ಥರ 1 ಟಿಪ್ಸ್ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ಅದಕ್ಕೆ ಹೋಮ್ ರೆಮಿಡಿನ ನಾನು ತಿಳಿಸ್ಕೊಡ್ತೀನಿ.